ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಹಾಗೆ ಇವತ್ತು ಮನೇಲೂ ವಾರ ಕೂಡ ಇತ್ತು. ವಾರ ಅಂದರೆ ಈಗ ನಮ್ಮ ಮನೆ ದೇವ್ರಿಗೆ ಸಂಬಂಧಪಟ್ಟಂಗೆ ಈಗ 7 ದಿನ ಇರುತ್ತೆ ಅಲ್ವ, 7 ದಿನದಲ್ಲಿ 2 ದಿನ ವಾರ ಇರುತ್ತೆ. ಸೊ ಈಗ ನಮ್ಮ ಮನೆ ದೇವ್ರಿಗೆ ಸಂಬಂಧಪಟ್ಟಂಗೆ ಶುಕ್ರವಾರ ಹಾಗೆ ಸೋಮವಾರ ವಾರ. ಸೊ ಅದಕ್ಕೆ ಇವತ್ತು ವಾರ ಮಾಡಬೇಕು. ಅದಕ್ಕಿಂತ ಮುಂಚೆ ಇವತ್ತು ಸ್ನಾನ ಮಾಡಬೇಕಾಗಿತ್ತಲ್ವ. ಸೊ ತಲೆಗೆ ಎಣ್ಣೆ ಹಾಕೊಬಿಡೋಣ ಅಂತ ಎಣ್ಣೆ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 5 ಅವರ್ಸ್ ಮುಂಚೆ ಹಾಕ್ಕೊಂಡ್ರೆ ಚೆನ್ನಾಗಿ ಹೇರ್ಗೆಲ್ಲ ಎಣ್ಣೆ ಹೀರ್ಕೊಂಡಿರುತ್ತೆ ನೋಡಿ. ಸೊ ಅದಕ್ಕೆ ಎಣ್ಣೆಲ್ಲ ಹಾಕ್ಕೊಂಡು ಬಂದೆ. ನಾನು ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನೋಡಿ. ಅದರಿಂದ ಬೇಬಿ ಹೇರ್ಸಲ್ಲಿ ಈಗೀಗ ಚೆನ್ನಾಗಿ ಇನ್ನೂ ಗ್ರೋ ಆಗ್ತಾಯಿದೆ. ಸೊ ಎಣ್ಣೆ ಎಲ್ಲ ಹಾಕೊಂಡಾದ್ಮೇಲೆ ಸ್ನಾನ ಮಾಡಬೇಕು. ಸೊ ಇವಾಗ ಅಮ್ಮ ಹಸು ಎಲ್ಲ ತೊಳಿತಿದ್ರು, ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಹಸು ಎಲ್ಲ ತೊಳಿತಿದ್ದಾರೆ. ಹಾಗೆ ಇವತ್ತು ನೀರು ಕೂಡ ಬಿಟ್ಟಿದ್ರು. ನೀರೆಲ್ಲ ಹಿಡಿದು ಹಾಗೆ ಕೊಟ್ಟಿಗೆ ಎಲ್ಲ ಅಮ್ಮನೇ ತೊಳೆದ್ರು. ನಾನೆಲ್ಲೋ ಒಂದೊಂದು ಸಲ ಅಷ್ಟೇ. ಅಮ್ಮನೇ ಎಲ್ಲ ತೊಳೆದಾದ್ಮೇಲೆ ಇನ್ನು ನೆಕ್ಸ್ಟು ಹೊಸ್ಲೆಲ್ಲ ತೊಳಿಬೇಕಾಗಿತ್ತಲ್ವ, ಹೊಸ್ಲು ತೊಳೆಯೋಕ್ಕೆ ಅಂತ ಹೋದೆ. ನಾನೇನು ಮಾಡ್ತೀನಿ ಅಂದರೆ ಹೊಸ್ಲೆಲ್ಲ ತೊಳೆಯೋಕ್ಕೆ ಹೋಗಲ್ಲ. ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಬಟ್ಟೆಲಿ ಒರೆಸ್ಕೊಳ್ತೀನಿ. ಹೇಳಿದರೆ ಈ ಪಾಲಿಷ್ ಮಾಡಿರೋದನ್ನೆಲ್ಲ ನೀರಲ್ಲಿ ಹಾಕಿ ತೊಳಿಬಾರ್ದು, ಪಾಲಿಶ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಸೊ ಅದಕ್ಕೋಸ್ಕರ ಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಳ್ತೀನಿ. ಒರೆಸ್ಕೊಂಡು ನನಗೆ ಗೊತ್ತಿರೋ ಹಂಗೆ ರಂಗೋಲಿ ಬಿಡ್ತೀನಿ. ಕೆಲವೊಬ್ಬರು ಹೊಸ್ಲಿಗೆಲ್ಲ ಫುಲ್ಲು ಅರಿಶಿಣ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡ್ತಾರೆ. ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ. ತುಂಬಾ ಸಿಂಪಲಾಗಿರಬೇಕು. ಸೊ ಹಾಗಾಗಿ ನನಗೆ ಗೊತ್ತಿರೋಷ್ಟು ರಂಗೋಲೆ, ಹಾಗೆ ನನಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ನಾನು ಸಿಂಪಲ್ಲಾಗಿ ಎಲ್ಲನೂ ಬಿಡಿಸ್ಕೊಳ್ತೀನಿ. ಹಾಗೆ ಅರಿಶಿನ ಕುಂಕುಮನೂ ಕೂಡ ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇದೇ ರೀತಿಯಾಗಿ ಯಾವತ್ತೂ ಬಿಡಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಕಾಣ್ತಿದೆ. ಇನ್ನು ಬಟ್ಟೆ ಇತ್ತು. ಸೊ ಬಟ್ಟೆ ಎಲ್ಲನೂ ನೆನೆಯೋಕ್ಕೆ ಅಂತ ಬಂದೆ. ಬಟ್ಟೆ ಎಲ್ಲನೂ ನೆನೆಯಾಕ್ಬಿಟ್ಟು ನೆಕ್ಸ್ಟು ಬಟ್ಟೆ ಎಲ್ಲ ಅಮ್ಮ ಹೋಗಿದ್ರು ಸ್ವಲ್ಪ, ನಾನು ಸ್ವಲ್ಪ ಒಗೆದೆ. ಅದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಬಟ್ಟೆ ಎಲ್ಲನೂ ಚೆನ್ನಾಗಿ ಸೊಪ್ಪಿನ ಪುಡಿ ಎಲ್ಲ ಹಾಕಿ ಉಣಿಯಾಕ್ಬಿಟ್ಟು ನೆಕ್ಸ್ಟ್ ಕೆಲಸ ಕಡೆ ಹೊರಟೆ. ಈಗ ಬಟ್ಟೆ ಬೇರೆ ಒಣಗಿಬಿಟ್ಟಿದ್ದೀನಿ. ಇನ್ನು ಬಿಸಿಲು ಬೇರೆ ಇಲ್ಲ, ಫುಲ್ಲು ಮೋಡ. ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ನಾಷ್ಟ ಮಾಡೋಣ ಬೇಗ ಅಂತ ಬಂದೆ. ಕೆಲಸ ಉಂಟಲ್ಲ ಅದಕ್ಕೆ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಶುರು ಮಾಡಿಕೊಂಡೆ. ನನಗೇನು ಅಷ್ಟೊಂದು ಇಷ್ಟ ಇಲ್ಲ ಉಪ್ಪಿಟ್ಟು, ಬಟ್ ಏನೂ ಆಪ್ಷನ್ ಇಲ್ಲ, ತಿನ್ನಲೇಬೇಕು ಅಂದರೆ ತಿಂತೀನಿ ಅಷ್ಟೇ. ಆದರೆ ಇಷ್ಟಪಟ್ಟು ತಿನ್ನಲ್ಲ. ಸೊ ಇವಾಗ ಉಪ್ಪಿಟ್ಟು ಮಾಡೋಕ್ಕೆ ಶುರು ಮಾಡಿಕೊಂಡೆ. ಉಪ್ಪಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಎಲ್ಲರೂ ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ. ನಾನು ನನ್ನ ಸ್ಟೈಲಲ್ಲಿ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ಆಗೋಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆ ಇದ್ರೂ ಚೆನ್ನಾಗಿರುತ್ತೆ, ಸಣ್ಣ ರವೆಲ್ಲೂ ಚೆನ್ನಾಗಿರುತ್ತೆ. ಸಣ್ಣ ರವೆಗೆ ಏನಪ್ಪ ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬನ್ಸಿ ರವೆಯಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಮ್ಮಿ ಇದ್ದರೂ ಕೂಡ ತಿನ್ಬೋದು, ಬಟ್ ಇದರಲ್ಲಿ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ರವೆ ಎಲ್ಲ ಹುರ್ಕೊಂಡಾಯಿತು. ಸೊ ಇವಾಗ ರವೆ ಎಲ್ಲ ಹುರ್ಕೊಂಡಾಯಿತು, ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡಾದ್ಮೇಲೆ ಸಾಸಿವೆ ಹಾಗೆ ಕಡಲೆಬೇಳೆ ಹಾಗೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೋಬೇಕು. ಆಮೇಲಿಂದ ಏನಂದರೆ ಫಸ್ಟ್ ನಾವು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಇರುತ್ತೆ ಅಲ್ವ ನೋಡಿ, ಅದರಲ್ಲಿ ಫಸ್ಟ್ ಯಾವತ್ತೂ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಏನಕ್ಕೆ ಅಪ್ಪ ಅಂದರೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದರಲ್ಲಿರೋ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಈಸಿಯಾಗಿ ಮೆಣಸಿನ್ಕಾಯಿನೂ ಕೂಡ ತಿನ್ಬೋದು. ಒಬ್ಬೊಬ್ಬರು ಮೆಣಸಿನ್ಕಾಯಿನ ತೆಗ್ದಿಟ್ಬಿಟ್ಟು ತಿಂತಾರೆ. ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಖಾರನೇ ಇರಲ್ಲ, ಈಸಿಯಾಗಿ ತಿನ್ಬೋದು. ಹಾಗೆ ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸಖತ್ತಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬೋದು. ಇವಾಗ ನೋಡಿ ಕರಿಬೇವು ಸೊಪ್ಪೆಲ್ಲ ಹಾಕ್ತೆ, ಚಟಾಪಟ ಚಟಾಪಟ ಅಂತ ಇದೆ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ನೀವು ರವೆ ಎಷ್ಟು ತಗೊಂಡಿರ್ತೀರ ಅದ್ರ ಮೇಲೆ ಮೆಣಸಿನ್ಕಾಯಿ ಆಗಿರ್ಬೋದು, ಈರುಳ್ಳಿ, ಟೊಮೆಟೊ ಹಾಗೆ ತರಕಾರಿ ನೋಡ್ಕೊಂಡು ಡಿಪೆಂಡ್, ರವೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿ ನಾವು ವೆಜಿಟೇಬಲ್ಸ್ನ ತಗೊಳ್ಬೇಕು. ಇವಾಗ ಮೆಣಸಿನ್ಕಾಯಿ ಎಲ್ಲ ನೋಡಿ ಒಂದು 2 ಮಿನಿಟ್ಸ್ ಅಷ್ಟೇ ಸಾಕು, ಈಸಿಯಾಗಿ ಅದು ಎಲ್ಲ ಚೆನ್ನಾಗಿ ಖಾರ ಎಲ್ಲ ಬಿಟ್ಕೊಬಿಡುತ್ತೆ. ಆಮೇಲಿಂದ ಈರುಳ್ಳಿ ಹಾಗೆ ಎಲ್ಲ ಟೊಮೆಟೊ ಎಲ್ಲ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕ್ಲೀನಾಗಿ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ತಗೊಂಡಿದ್ದೀನಿ. ಸದ್ಯಕ್ಕೆ ಅದು 2 ಇತ್ತು, ಸೊ ಅದನ್ನೇ ಹಾಕಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಅದನ್ನು ಫುಲ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಹಾಗೆ ಅದನ್ನ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಿ. ಏನಕ್ಕೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಫುಲ್ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಲೇ. ಅದು ಸ್ವಲ್ಪ ಚೆನ್ನಾಗಿ ಬೆಂದರೆ ತುಂಬಾ ಟೇಸ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನಾನು ಏನು ಅಂದರೆ ನಾನು ಉಪ್ಪಿಟ್ಟು ತಿನ್ನೋದೇ ಇಲ್ಲ ಆ್ಯಕ್ಚುಲಿ. ಅದೇ ಹೇಳೋದಲ್ಲ, ಏನೂ ಆಪ್ಷನ್ ಇಲ್ಲ, ತಿನ್ನಲೇಬೇಕಾದ್ರೆ ತಿಂತೀನಿ ಅಂತ. ಬಟ್ ಇವತ್ತು ನಾನು ಮಾಡಿದ್ದು ತುಂಬ ಇಷ್ಟಪಟ್ಟು ನಾನೇ ತಿಂದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನೋ ತರಕಾರಿ ಹಾಕ್ದಂಗೆ ಫುಲ್ ಖಾಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ.
ಉಪ್ಪೆಲ್ಲ ಹಾಕೊಂಡಾದ್ಮೇಲೆ ಒಂದ್ಸಲ ಕ್ಲೀನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ರವೆ ತೊಗೊಂಡಿದ್ದು ಬೌಲಲ್ಲೇ ಈಗ 1 ಕಪ್ ರವೆ ತೊಗೊಂಡಿದ್ರೆ ಅದಕ್ಕೆ 2 ಕಪ್ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮ್ಮನೇಲಿ ತೆಳ್ಳಗಿರಬೇಕು ಉಪ್ಪಿಟ್ಟು, ಸೊ ಅದಕ್ಕೋಸ್ಕರ ತೆಳ್ಳೆಯಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನು 2 ಕಪ್ ತೊಗೊಂಡ್ರೆ ನಾನು ಟೋಟಲು 5.5 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಸೊ ಇವಾಗ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ತರಕಾರಿ ಎಲ್ಲ ಹಾಕಿದ್ದೀವಿ ನೋಡಿ, ಅದು ಆಲ್ರೆಡಿ ಎಣ್ಣೆಲ್ಲ ಸ್ವಲ್ಪ ಕುಕ್ ಆಗಿರುತ್ತೆ. ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಬೆಂದುಬಿಟ್ರೆ ಫುಲ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ತುಂಬಾ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡಿದ್ರೆ. ಸೊ ಇವಾಗ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಕುದಿ ಬರ್ತಿದೆ, ಹಾಗೆ ಚೆನ್ನಾಗಿ ಬೆಂದೆ. ಇವಾಗ ನೀವು ಸಪ್ಪೆನ ಉಪ್ಪು ಅಂತ ಇನ್ನೊಂದು ಸಲ ಕ್ಲೀನಾಗಿ ನೋಡಿಕೊಂಡು ಬೇಕಾದರೆ ರುಚಿ ಕೂಡ ನೀವು ಇನ್ನೊಂದು ಸಲ ಹಾಕ್ಕೋಬೋದು. ಸೊ ಇವಾಗ ಉಪ್ಪಿಟ್ಟು ರೆಡಿ ಆಗ್ತಾ ಬರ್ತಿದೆ. ಇವಾಗ ಚೆನ್ನಾಗಿ ಬೆಂದಾದ್ಮೇಲೆ ನಾವು ರವೆ ತೆಗೆದಿಟ್ಕೊಂಡಿದ್ದೀವಿ ನೋಡಿ, ಅದು ನಾವು ಎಷ್ಟು ಈಗ 2 ಕಪ್ ತಗೊಂಡಿದ್ರೆ ಅಷ್ಟೆಲ್ಲ ಹಾಕೋಕ್ಕಾಗಲ್ಲ. ನೀರು ಒಂದೊಂದ್ಸಲ ಫುಲ್ಲಿಗೆ ಚೆನ್ನಾಗಿ ಬೆಂದು ಸುಂಡೋಗಿರುತ್ತೆ. ಸೊ ಸ್ವಲ್ಪ ಕಮ್ಮಿ ಮಿಕ್ಕೊಂಡ್ರೂ ಮಿಕ್ಕೋಬೋದು, ಇಲ್ಲ ಫುಲ್ಲು ಹಾಕ್ಬೋದು, ಆ ರೀತಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಮಿಕ್ಕೊಳ್ತು ರವೆ. ಸೊ ಇವಾಗ ರವೆ ಹಾಕ್ತೀನಿ ನೋಡಿ, ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ರವೆ ಹಾಕ್ಕೋಬೇಕು. ಇವಾಗ ರವೆನ ಮತ್ತು ರವೆ ಹಾಕ್ಬೇಕಾದ್ರೂ ಅಷ್ಟೇ ಫುಲ್ಲು ನಿಧಾನವಾಗಿ ಹಾಕ್ಕೋಬೇಕು. ನನಗೀಗ ಸ್ವಲ್ಪ ಸಪ್ಪೆ ಅಷ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಇವಾಗ ರವೆ ಹಾಕ್ಬೇಕಾದ್ರೆ ಏನು ಗಂಟು ಆಗ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಯಿತು ಅಂದರೆ ಮುಗೀತು, ಉಪ್ಪಿಟ್ಟಾಗೇ ಇರೋದಿಲ್ಲ, ಫುಲ್ ಏನೇನೋ ಆಗಿರುತ್ತೆ. ಸೊ ಫುಲ್ ನಿಧಾನವಾಗಿ ತಿರುಗಿಸ್ಕೊಳ್ತಾ ರವೆನ ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗುತ್ತೆ. ಇವಾಗ ನೋಡಿ ನೀರೆಲ್ಲ ಚೆನ್ನಾಗಿ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ, ಹಾಗೆ ಕಲರೆಲ್ಲ ಚೇಂಜ್ ಆಗಿದೆ. ಸೊ ಇವಾಗ ನಾವು ಏನು ಮಾಡಬೇಕಂದ್ರೆ ರವೆನ ಹಾಕ್ಕೋಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ, ರವೆ ಫುಲ್ಲು ನಿಧಾನವಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಉಪ್ಪಿಟ್ಟು ಜೊತೆ ಕೇಸರಿ ಭಾತು ಚೆನ್ನಾಗಿರುತ್ತೆ ಸೈಡ್ಸು. ನನಗೆ ಆದರೆ ಇವತ್ತು ವಾರ ಬೇರೆ ಇತ್ತಲ್ವ, ಸೊ ಟೈಮ್ ಸಾಲಿಲ್ಲ ಅಂದ್ಬಿಟ್ಟು ಬರೀ ಉಪ್ಪಿಟ್ಟು ಮಾಡಿದೆ ಅಷ್ಟೇ. ಇವಾಗ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಬೇಯ್ತಾಯಿದೆ. ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಲ್ಲನೂ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ ಆಯಿತು. ನಾನು ನಮ್ಮ ಮನೆಯಲ್ಲೇ ಎಲ್ಲರಿಗೂ ಹಾಕ್ಕೊಟ್ಬಿಟ್ಟು, ನಾನು ವಾರದ ದಿನ ನಾಷ್ಟ ಮಾಡಲ್ಲ, ಪೂಜೆ ಆದಮೇಲೆ ನಾನು ನಾಷ್ಟ ಮಾಡೋದು. ಸೊ ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಾಗಿತ್ತು, ಅದನ್ನ ಮೇಲೆ ತೊಗೊಂಡೋಗಿ ಎಲ್ಲನೂ ಕ್ಲೀನಾಗಿ ಒಣಗಾಕಬೇಕಾಗಿತ್ತು. ಬಿಸಿಲು ಬೇರೆ ಇರಲಿಲ್ವಲ್ಲ, ಸೊ ಸ್ವಲ್ಪ ಗಾಳಿಲಾದರೂ ಸ್ವಲ್ಪ ಚೆನ್ನಾಗಿ ಆರಲಿ ಅಂತ ಮೇಲೆ ತಗೊಂಡು ಹೋಗ್ತಾಯಿದ್ದೀನಿ. ಸೊ ಮೇಲೆ ತಗೊಂಡೋಗ್ಬಿಟ್ಟು ಒಂದೊಂದಾಗಿ ನೋಡ್ತಾ ಇದ್ದೀರಲ್ವ, ಮೋಡನ ಎಷ್ಟು ಫುಲ್ಲು ಮೋಡ ಕವಿದ ವಾತಾವರಣ ಅಂತ ಹೇಳ್ಬೋದು. ಆದರೂ ಕೂಡ ಸ್ವಲ್ಪ ಗಾಳಿಗಾದರೂ ಒಣಗಲಿ ಅಂತ ನಾನು ತಂದು ಹಾಕ್ತಾಯಿದ್ದೀನಿ. ಕ್ಲಿಪ್ ಇತ್ತಲ್ಲ, ಸೊ ಕ್ಲಿಪ್ ಹಾಕ್ಬಿಟ್ಟು ಒಣಗಾಕ್ಬಿಡೋಣ, ಸ್ವಲ್ಪ ಗಾಳೀಲಿ ನೀರೆಲ್ಲ ಸೋರಿ ಚೆನ್ನಾಗಿ ಸ್ವಲ್ಪ ಆರಲಿ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲನೂ ಕ್ಲೀನಾಗಿ ಆರಾಕ್ತಿದ್ದೀನಿ. ಇವತ್ತೇನು ಅಷ್ಟೇನು ಬಟ್ಟೆ ಇರಲಿಲ್ಲ, ಸ್ವಲ್ಪ ಇತ್ತು. ಸೊ ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಇನ್ನು ಮನೆ ಕೆಲಸಕ್ಕೆ ಅಂತ ಬಂದೆ. ಮನೆ ಕೆಲಸ ಅಂತೂ ವಾರದ ದಿನ ಕೇಳಲೇಬಾರ್ದು, ಅಷ್ಟು ಕೆಲಸ ಇರುತ್ತೆ. ಇನ್ನು ನಾನಂತೂ ನಾಷ್ಟ ಮಾಡಿ ಟೈಮ್ ಕೇಳಿಬಿಟ್ರೆ ನೀವು ಫುಲ್ಲು ಶಾಕಾಗಿ ಹೋಗ್ತೀರಾ. ಅದನ್ನು ಹೇಳ್ತೀನಿ ಯಾವಾಗ ನಾನು ನಾಷ್ಟ ಮಾಡಿದೆ ಅಂತ ಕೂಡ. ಸೊ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗ್ದಾಯಿತು, ಇವಾಗೆಲ್ಲ ಕ್ಲೀನಾಗಿ ಹಾರಾಕಿದ್ದೀನಿ. ಇನ್ನು ಮನೆ ಕೆಲಸ ಶುರು ಮಾಡಿಕೊಂಡೆ. ಫಸ್ಟಿಗೆ ಕ್ಲೀನಾಗಿ ಎಲ್ಲನೂ ಕಸ ಗುಡಿಸ್ಕೊಂಡು ಬಂದೆ. ಕ್ಲೀನಾಗಿ ಈ ಏನಂತಾರೆ, ಹಂಚೂರ ಮನೇಲಿ ಸಿಕ್ಕಾಪಟ್ಟೆ ಧೂಳು, ತಾರಸಿ ಮನೇಲಿ ಧೂಳೇ ಇರಲ್ಲ ಅಂತಾರೆ. ತಾರಸಿ ಮನೇಲೂ ಕೂಡ ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ಕಸ ಇದ್ದೇ ಇರುತ್ತೆ. ಸೊ ಎಲ್ಲನೂ ಕ್ಲೀನಾಗಿ ವಾರದ ದಿನ ಒಂದು ಜಾಗನೂ ಬಿಡ್ದಂಗೆ ಕ್ಲೀನಾಗಿ ಸಂದಿ ಗುಂದಿಲೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬಂದುಬಿಟ್ಟು ನೆಕ್ಸ್ಟು ನಾನು ಮನೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯೆಲ್ಲ ಒರೆಸಾದ್ಮೇಲೆ ನೆಕ್ಸ್ಟು ಸ್ನಾನದ ಕೆಲಸ. ಸೊ ಇವಾಗ ಮನೆ ಒರ್ಸೋಕ್ಕೆ ಅಂತ ಶುರು ಮಾಡಿಕೊಂಡೆ. ನಮ್ಮ ಹಳ್ಳಿ ಕಡೆ ಅಂತೂ ವಾರದಲ್ಲಿ 7 ದಿನ ಇದೆ. ಆ 7 ದಿನದಲ್ಲಿ 2 ದಿನ ಕಂಪಲ್ಸರಿಯಾಗಿ ಮನೆ ಒರೆಸ್ತಾರೆ. ಅದು ಆಪ್ಷನ್ನೇ ಇಲ್ಲ, ಒರೆಸ್ಲೇಬೇಕು. ಏನಪ್ಪ ಅಂದರೆ ಅವ್ರವ್ರ ಮನೆ ದೇವ್ರಿಗೆ ಸಂಬಂಧಪಟ್ಟಂಗೆ 2 ವಾರ ಇರುತ್ತೆ. ಈಗ ನಮ್ಮ ಮನೆ ದೇವ್ರಿಗೆ ಸಂಬಂಧಪಟ್ಟಂಗೆ ಶುಕ್ರವಾರ ಹಾಗೆ ಸೋಮವಾರ, ಈ ದಿನ ನಾವು ಕಂಪಲ್ಸರಿ ಮನೆ ಒರೆಸ್ಲೇಬೇಕು, ಪೂಜೆ ಮಾಡಲೇಬೇಕು. ಇನ್ನು ಮಿಕ್ಕಿದ ದಿನ ನಮ್ಮ ಇಷ್ಟ, ಮಾಡಿದ್ರೆ ಮಾಡ್ಬೋದು, ಮಾಡ್ದೇ ಇರ್ಬೋದು. ಬಟ್ ಈ 2 ದಿನ ಮಾತ್ರ ಕಂಪಲ್ಸರಿಯಾಗಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ, ಮನೆ ಒರೆಸಿ, ಪೂಜೆ ಎಲ್ಲ ಮಾಡಿ ಎಲ್ಲರೂ ಮನೇಲಿರೋರೆಲ್ಲ ಸ್ನಾನ ಮಾಡಬೇಕು. ಆ ರೀತಿಯಾಗಿ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಈ ಥರ. ಇನ್ನು ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಎಲ್ಲ ಮಾಡಿ ಮುಗಿಸಾಯಿತು. ಇವಾಗ ಏನಿದ್ರು ಕೂಡ ದೇವ್ರ ದೀಪ ಹಚ್ಬೇಕು. ಇನ್ನೇನೋ ಟೈಮ್ ಹತ್ತತ್ರ 11:15 ಆಯಿತು, ಇನ್ನು ನಾಷ್ಟ ಕೂಡ ಮಾಡಿಲ್ಲ. ಇವಾಗ ದೇವ್ರ ದೀಪ ಹಚ್ಬಿಟ್ಟು ನಾಷ್ಟ ಮಾಡೋಣ ಬನ್ನಿ.
ದೇವರಿಗೆಲ್ಲ ಹೂನ ಹೊರ್ಗಡೆ ಎಲ್ಲ ತರಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ನಾನೇ ಮನೆ ಮುಂದೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಿಡಗಳನ್ನ. ಅದರಲ್ಲಿ ಇವಾಗ ಚೆಂಡು ಹೂವು ಹಾಗೆ ದಾಸವಾಳ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಸದ್ಯಕ್ಕೆ ದಾಸವಾಳ ಸಿಗಲಿಲ್ಲ, ಸೊ ಚೆಂಡು ಹೂವು ಇತ್ತು, ಅದನ್ನೇ ಕಿತ್ಕೊಂಡು ಬಂದೆ. ಇದು ನಮ್ಮ ಪುಟ್ಟ ದೇವರ ಮನೆ. ತುಂಬಾ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ನಂಗೆ ಈ ಥರ ಸಿಂಪಲಾಗಿರೋದೇ ಇಷ್ಟ. ಎಲ್ಲನೂ ಹಾಳು ಮೂಳೆಲ್ಲ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ. ತುಂಬ ಸಿಂಪಲಾಗಿ ಎಲಿಗೆಂಟಾಗಿರೋದು ನನಗಿಷ್ಟ. ಸೊ ಇವಾಗ ಫಸ್ಟು ವಾರ ಮಾಡಿದ ಹೂವೆಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿಲ್ಲ ಎಲ್ಲನೂ ತೆಗ್ದಿಟ್ಕೊಂಡಿದ್ದೀನಿ. ಸೊ ಎಲ್ಲ ತೆಗ್ದಿಟ್ಕೊಬಿಟ್ಟು ಹಾಗೆ ನಾನು ಇಲ್ಲಿ ಲಕ್ಷ್ಮಿ ಫೋಟೋ ಇದೆಯಲ್ಲ ಅಲ್ಲಿಗೆ ಈ ರೀತಿ 2 ಹುಕ್ ಹಾಕ್ಕೊಂಡಿದ್ದೀನಿ ಹೂವು ಹಾಕೋಕ್ಕೆ ಅಂತ. ಇಲ್ಲಾಂದರೆ ಆಣಿ ಎಲ್ಲ ಹೊಡಿಬೇಕು, ಅದನ್ನೆಲ್ಲ ಏನು ರಿಸ್ಕ್ ಅಂದ್ಬಿಟ್ಟು ಈ ರೀತಿ 2 ಹುಕ್ ತಗೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿಯಾಗಿ ಹೂವು ಹಾಕ್ಕೊಂಡ್ರೆ ಮುಗೀತು. ಸೊ ಇವಾಗ ದೇವ್ರ ಫೋಟೋಕ್ಕೆ ನಮ್ಮ ಮನೇಲೆ ನಾನು ಗಿಡ ಹಾಕಿ ಬೆಳೆಸಿರುವಂತಹ ಚೆಂಡು ಹೂವುಗಳಿದೆ, ಅದನ್ನೆಲ್ಲ ಹಾಕಿ ಈಗ ದೇವ್ರ ಫೋಟೋಕ್ಕೆ ಮುಟ್ಸೋಣ. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರುತ್ತೆ ಪೂಜೆ ಪುನಸ್ಕಾರ ಅನ್ನೋದು. ನಮ್ಮ ಮನೇಲಿ ನಾನು ತುಂಬಾ ಸಿಂಪಲ್. ಸೊ ನಾನು ಎಲ್ಲದರಲ್ಲೂ ಕೂಡ ಸಿಂಪಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಹೆವಿ ಗ್ರ್ಯಾಂಡ್ ಜಾತ್ರೆಗೆಲ್ಲ ಇಷ್ಟಪಡಲ್ಲ. ತುಂಬ ನಮ್ಮ ದೇವರು ಬಂದು ಗಣಪತಿ ನೋಡ್ತಿದ್ದೀರಲ್ಲ, ಇದು ಪ್ಯೂರ್ ಹಿತ್ತಾಳೆಯಲ್ಲಿ ಮಾಡಿಸಿರುವಂತಹ ಗಣಪತಿ, ಪುಟ್ಟ ಗಣಪತಿ. ನಾನು ತುಂಬಾ ನಂಬ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಐ ಥಿಂಕ್ ಉಡುಪಿಲಿ ಅನಿಸುತ್ತೆ ಮಾಡಿಸ್ಕೊಂಡು ಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ವೆಯ್ಟ್ ಇದೆ, ನೋಡೋಕ್ಕೆ ಸ್ಮಾಲ್ ಅನಿಸ್ತಿದೆ, ತುಂಬಾ ವೆಯ್ಟ್ ಇದೆ. ಇದೇನು 7 ಬಾಟ್ಲು ಅನ್ಕೊಂಡು ಕನ್ಫ್ಯೂಸ್ ಆಗಬೇಡಿ, ಇದರಲ್ಲಿ ಎಣ್ಣೆ ಇಟ್ಟಿದ್ದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ ಆಯಿಲ್ ಎಲ್ಲ ಇಡೋಕ್ಕೆ, ಅದು ಇನ್ನೂ ಬಂದಿಲ್ಲ. ಬಂದಾದ್ಮೇಲೆ ತೋರಿಸ್ತೀನಿ ನಿಮ್ಗೂ. ಇನ್ನು ನಾನು ಕೂಡ ಹಣೆಗೆ ಇಟ್ಕೊಂಡ್ಬಿಡ್ತೀನಿ. ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಅಲ್ಲ. ಎಲ್ಲ ಮುಗಿಸಿ ಆಯಿತು. ಇವಾಗ ಏನಿದ್ರು ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ. ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಏನಾದರೂ ಹಬ್ಬ ಇದ್ದರೆ ಮಾತ್ರ ಹೊರಗಡೆಯಿಂದ ಹೂವು ತಂದು ಸ್ವಲ್ಪ ಡೆಕೋರೇಟ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಮನೇಲಿ ಯಾವ ಹೂವು ಇದೆ ಆ ಹೂವನ್ನೇ ಹಾಕ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ತೀನಿ. ತುಂಬ ಏನು ಫುಲ್ ಗ್ರ್ಯಾಂಡಾಗೆಲ್ಲ ರೆಡಿ ಮಾಡೋಕ್ಕೆ ಹೋಗಲ್ಲ. ಈ ರೀತಿಯಾಗಿ ಸಿಂಪಲಾಗಿ ಮಾಡ್ತೀನಿ. ಇನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಎಲ್ಲನೂ ಕ್ಲೀನಾಗಿ ಮಾಡಿ ಮನಸ್ಸಲ್ಲಿ ಏನೆಲ್ಲ ಬೇಡಿಕೆಗಳಿದೆ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಕೊಂಡು ಪೂಜೆ ಮಾಡಿದೆ. ಇಲ್ಲಿ ಪೂಜೆ ಮಾಡಿಬಿಟ್ಟು ಹಾಗೆ ಮೇನ್ ಡೋರ್ ಇದೆಯಲ್ಲ ಅಲ್ಲಿ ಹೊಸ್ಲಿದೆಯಲ್ಲ ಅಲ್ಲಿ ಹೊಸ್ಲಿಗೂ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಹಾಗೆ ತುಳಸಿ ಗಿಡಕ್ಕೂ ಪೂಜೆ ಎಲ್ಲ ಮಾಡಿದೆ. ಸೊ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಾಯಿತು. ಇವತ್ತೊಂದು ಕೆಲಸ ವಾರ ಮುಗೀತು. ಇವಾಗ ಟೈಮ್ ನೋಡ್ತಿದ್ದೀರಾ ಆಲ್ರೆಡಿ 12 ಆಗೋಯ್ತು. ಇವಾಗ ನಾನು ನಾಷ್ಟ ಮಾಡ್ತಿದ್ದೀನಿ. ಇನ್ನೇನು ಮಧ್ಯಾಹ್ನದ ಊಟ ಅಂತಲೇ ಹೇಳ್ಬೋದು. ಇವಾಗ ನಾಷ್ಟ ಮಾಡೋಣ. ನೋಡ್ತಿದ್ದೀರಲ್ಲ ಎಷ್ಟೊತ್ತಲ್ಲಿ ನಾಷ್ಟ ಮಾಡ್ತಾಯಿದ್ದೀನಿ ಅಂತ. ಈಗ ಮೊಳಕೆ ಕಟ್ಟಕ್ಕೆ ಕಾಳನ್ನ ಸೋಸಕ್ಕೆ ಅಂತ ಬಂದಿದ್ದೀನಿ. ಇಷ್ಟು ಕಾಳು ತೊಗೊಂಡಿದ್ದೀನಿ. 2 ಟೈಮ್ ಮಾಡ್ತೀವಿ. ಒಂದಿನ ಉಪ್ಪು ಸಾಂಬಾರು, ಒಂದಿನ ತರಕಾರಿ ಎಲ್ಲ ಹಾಕಿ ಮಾಡೋವಂಥದ್ದು. ಸೊ ಇವಾಗ ಸೋಸೋಣ. ಎಷ್ಟು ಇನ್ನು ಊಟ ಎಲ್ಲ ಮಾಡಿ ಮಧ್ಯಾಹ್ನ 4 ಗಂಟೆ ಅಷ್ಟರೊಳಗಡೆ ನಾವು ಹೊಲಕ್ಕೆ ಹೊರಟ್ವಿ. ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು, ಗೊಬ್ಬರ ಹಾಕಬೇಕಾಗಿತ್ತು ಅರ್ಶಿಣಕ್ಕೆ. ಈ ಕಡೆ ಏನಪ್ಪ ಅಂದರೆ ಅರ್ಶಿಣ ಎಲ್ಲ ಫುಲ್ ಚೆನ್ನಾಗಿ ಬಂದಿದೆ. ಆದರೆ ಒಂದು ಕಡೆ ಸ್ವಲ್ಪ ಲೇಟಾಗಿ ಅರ್ಶಿಣ ಹಾಕಿದ್ವಿ. ಸೊ ಅದು ಸ್ವಲ್ಪ ಲೇಟಾಗಿ ಬರ್ತಿದೆ. ಸೊ ಅದಕ್ಕೋಸ್ಕರ ಗೊಬ್ಬರ ಎಲ್ಲ ತಂದಿದ್ದಾರೆ. ಸೊ ಅದನ್ನೆಲ್ಲ ಇವಾಗ ಹಾಕಬೇಕು. ಸೊ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ವ್ಯವಸಾಯದ ಬಗ್ಗೆ. ನಾನೇನು ಇದೇನು ಅಂತ ಹೇಳೋಕ್ಕೆಲ್ಲ ಆಗಲ್ಲ. ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಇಲ್ಲ ಒಂದು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಹಳ್ಳಿಲೇನಿರಲಿಲ್ಲ. ನಾನು ಇದ್ದಿದ್ದು ಓದಿದ್ದೆಲ್ಲ ವಿರಾಜಪೇಟೆ ಕೂರ್ಗಲ್ಲಿ. ಸೊ ನನಗೆ ಅಷ್ಟು ವ್ಯವಸಾಯದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇವಾಗ ಚೆನ್ನಾಗಿ ತಿಳ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಯರ್ಸ್ನೊಳಗಡೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತೀನಿ. ಸೊ ಇವಾಗ ಗೊಬ್ಬರ ಹಾಕೋಕ್ಕೆ ಶುರು ಮಾಡಿಕೊಂಡ್ರು. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು. ಈ ಕಡೆ ಏನಪ್ಪ ಅಂದರೆ ಆ ಕಡೆ ಎಲ್ಲ ಪೂರ್ತಿ ಚೆನ್ನಾಗಿ ಅರ್ಶಿಣ ಚೆನ್ನಾಗಿ ಬಂದಿದೆ. ಇನ್ನು ಲಾಸ್ಟಲ್ಲಿ ಅರ್ಶಿಣ ಹಾಕಿದ್ದು. ಸೊ ಇವಾಗ ಇದು ಚಿಗುರುತ್ತಾ ಇದೆ. ಸೊ ಈಗ ಇದಕ್ಕೇ ಗೊಬ್ಬರ ಹಾಕೋಕ್ಕೆ ಅಂತ ಬಂದಿದ್ವಿ. ಸೊ ಗೊಬ್ಬರ ಎಲ್ಲ ಹಾಕ್ತಾ ಇದ್ದಾರೆ. ನಾನು ಏನು ಕೆಲಸನೇ ಮಾಡಿಲ್ಲ, ಸುಮ್ಮನೆ ನಿಂತಿದ್ದೆ. ಏನು ಕೆಲಸ ಮಾಡ್ದಂಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು. ನಾನು ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಡ್ತೀನಿ. ಎಡಿಟಿಂಗ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು. ಸೊ ಅದರಲ್ಲೇ ಬ್ಯುಸಿಯಾಗಿಬಿಟ್ಟೆ. ಇವಾಗ ನಮ್ಮ ಅಮ್ಮ ನಾನು ಮಾತಾಡ್ತೀವಿ ಕೇಳಿ.
ಬರ್ತವೆ ಅಂದ್ರೆ ನೋವುಲಾಡ್ತಲ್ಲ ಅಲ್ಲಿ ಹೋಗಿರ್ತವೆ ಎಳ್ಕೊಂಡ್ಬಿಟ್ಟದವ ಗಂಡು ನೋವು ಬರ್ತಲ್ಲ ಅದು ನೋವುಲ ಆಡಾಗ ನಾವು ರೆಕ್ಕೆ ಬಿಚ್ಚಬೇಕು ಅಲ್ಲಿ ಕುತ್ಕೋತವೆ ಅಲ್ಲಿ ನಮ್ಮ ಅಲ್ಲಿ ಜಾಗ ಒಂದು ಬಟ್ಟನು ಅಲ್ಟವಿಂದ ಏನು ಇಷ್ಟ ಹಿಡ್ಕೊಂಡ್ಬಿಟ್ರೆ ಮನೇಲಿ ಬರುವಾಗ ಏನು ಛತ್ರಿ ಹಂಗೆ ನಾನು ನಿಜ ಅಂತೀನಿ ಆಮೇಲೆ ನಾನು ನೋಡಿರ್ತೀನಿ ಯಾವಾಗಲೂ ಅದನ್ನ ಆಮೇಲೆ ನೋಡೋಕೆ ಗೊತ್ತಾಯ್ತು ನೋವು ನೋಡಿದ್ದಿ ಆದರೆ ಅದು ಆ ಥರ ನೋವು ಆಡೋದು ನೋಡಿರ್ತೀನಿ ರೆಕ್ಕೆ ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಬಂದು ಇಲ್ಲೇಕೆ ಈ ಥರ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನಂದರೆ ಫಸ್ಟು ಇಷ್ಟೆಲ್ಲ ಹಾಕ್ಬಿಟ್ಟು ಪೂರ್ತಿ ಆಮೇಲೆ ಲಾಸ್ಟಿಗೆ ಇಲ್ಲಿ ಹಾಕಿದ್ದು ಅದಕ್ಕೆ ಇವಾಗ ಗೊಬ್ಬರ ಎಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಇವಾಗ ಆರೈಕೆ ಮಾಡ್ತಾಯಿದ್ದೀವಿ ಸೊ ಈಗೀಗ ಅದಕ್ಕೆ ಚಿಗುರ್ತಾ ಇದೆ ಆದರೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದು ಲೇಟಾಗಲ್ವಾ ಹಾಕಿದ್ದು ಸೊ ಅದಕ್ಕೆ ಈಗ ಗೊಬ್ಬರ ಎಲ್ಲ ಹಾಕಿ ಇದಕ್ಕೂ ಸ್ವಲ್ಪ ಔಷಧಿ ಎಲ್ಲ ಹಾಕ್ತಾಯಿದ್ದೀವಿ ಸೊ ಇದೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಸೇಮ್ ಇದು ಹೇಗೆ ಬಂದಿದೆ ಅದೇ ರೀತಿ ಇದನ್ನು ಕೂಡ ಬರುತ್ತೆ. ನವಿಲ್ ಬಗ್ಗೆ ಮಾತಾಡ್ತಾ ನವಿಲೇ ಬಂದ್ಬಿಡ್ತು ಅದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ ಗೊತ್ತಿಲ್ಲ. ಆಮೇಲೆ ಟೀ ಕುಡಿದು ಇದನ್ನ ನೋಡಿ ಮೀಶೋದಲ್ಲಿ ಬುಕ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಬೇಕು ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ದೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.